ಸ್ವಾಮಿ, ನಾನು ದೊಡ್ಡ ಸಮಸ್ಯೆಯಲ್ಲಿದ್ದೀನಿ. ನೀವೇ ನನಗೆ ದಾರಿ ತೋರಿಸ್ಬೇಕು. ಆ ಸಮಸ್ಯೆ ಏನು ಅಂದ್ರೆ? ಗೊತ್ತು ಕಣಪ್ಪ, ವ್ಯಾಪಾರದಲ್ಲಿ ನಷ್ಟ ಆಗಿದೆ. ಊರೆಲ್ಲ ಸಾಲ ಮಾಡ್ಕೊಂಡಿದ್ಯಾ. ಯಾರು ಯಾವಾಗ ಏನ್ ಮಾಡ್ತಾರೆ ಅನ್ನೋ ಭಯದಲ್ಲಿದ್ಯಾ, ಅಷ್ಟೇ ತಾನೆ? ಹೌದು ಸ್ವಾಮಿ. ಹಿತ್ಲಲ್ಲಿ ಹಾಗೆ ನಿನ್ ತಾತ ಬಚ್ಚಿಟ್ಟಿರೋ ನಿಧಿ ನಿನಗ್ ಸಿಗುತ್ತೆ, ಅದರಿಂದ ಸಾಲ ತೀರ್ಸು. ಅಪ್ಪಾ, ಇನ್ನೂ ಬರ್ಲೇ ಇಲ್ವಲ್ಲ ಊರ್ಮಿಳಾ? ಬರ್ತಾರೆ ವಾಲಿ, ಇರು. ತುಂಬಾ ಸಹಾಯ ಆಯ್ತು, ಆಶೀರ್ವಾದ ಮಾಡಿ. ಒಳ್ಳೇದಾಗ್ಲಿ ಸ್ವಾಮಿ. ನನ್ನ ಸಮಸ್ಯೆ ಏನಂದ್ರೆ, ನನಗೆ ಗೊತ್ತಪ್ಪ, ನಿನ್ನ ಮದ್ವೆನೇ ನಿನ್ ಸಮಸ್ಯೆ ತಾನೆ. ನಿನ್ನ ಮನೆ ಪೂರ್ವ ದಿಕ್ಕಿಗೆ 4ನೇ ಮನೆಯಲ್ಲಿ ನೀನು ಮದುವೆ ಆಗ್ಬೇಕಾಗಿರೋ ಹುಡುಗಿನ ದೇವರು ಸೃಷ್ಟಿ ಮಾಡಿದಾನೆ. ಹೋಗಿ ಮದುವೆ ಮಾಡ್ಕೊಳಪ್ಪ. ತುಂಬಾ ಸಂತೋಷ ಆಯ್ತು ಸ್ವಾಮಿ. ಒಳ್ಳೇದಾಗ್ಲಿ. ದೊಡ್ಡಪ್ಪ ಅವ್ರು ನಮ್ದೇ ಇದ್ರೆ ಏನ್ ಮಾಡೋದು ಊರ್ಮಿಳಾ? ಅವಸರ ಪಡ್ಬೇಡ, ನೋಡು. ಒಂದ್ ನಿಮಿಷ ಇರಿ. ಸ್ವಂತ ಮಗನ ಖುಷಿಗೋಸ್ಕರ ನೀವು ನೋಡಿರುವಂತಹ ಸಂಬಂಧಕ್ಕೆ ಶಕ್ತಿ ಇದೆಯೋ ಇಲ್ವೋ ಅಂತ ತಿಳ್ಕೊಳ್ಳೋದಿಕ್ಕೆ ಆ ಭಗವಂತನನ್ನ ಕೇಳ್ಕೊಳ್ಳೋದಿಕ್ ಬಂದಿದ್ದೀರಾ. ಏನು ಅಂದ್ರೆ, ಈ ಸ್ವಾಮೀಜಿ ನಮ್ ಸಮಸ್ಯೆ ಬಗ್ಗೆನೇ ಹೇಳ್ತಿದ್ದಾರೆ ಅನ್ಸತ್ತೆ. ಇವ್ರು ನಮ್ಗೆ ಪರಿಹಾರ ಕೊಡ್ಬೋದೇನೋ? ಅನುಮಾನ ಪಡೋ ಅಗತ್ಯನೇ ಇಲ್ಲ. ಭಯ ಪಡೋ ಅಗತ್ಯ ಕೂಡ ಇಲ್ಲ. ಹೆಜ್ಜೆನ ಮುಂದೆ ಇಡಬೇಕೇ ಹೊರತು ಹಿಂದಕ್ಕಂತೂ ಇಡೋ ಹಾಗಿಲ್ಲ. ಸ್ವಾಮೀಜಿ, ನೀವ್ಯಾರು ಅಂತ ಗೊತ್ತಿಲ್ಲ. ನಮ್ ಸಮಸ್ಯೆ ಏನು ಅಂತ ಕೇಳ್ದೆ ಇರೋ ಹಾಗೆ ಹೇಳಿದ್ರೆ. ಒಳ್ಳೇದಾಗ್ಲಿ. ಭಕ್ತರ ಸಮಸ್ಯೆಗಳನ್ನ ತಿಳ್ಕೊಂಡು ಪರಿಹಾರ ನೀಡೋದಿಕ್ಕೋಸ್ಕರ ತಾನೆ ಭಗವಂತ ನನ್ನನ್ನ ಭೂಮಿ ಕಳಿಸಿರೋದು. ಹಾಗಾದ್ರೆ ನಮ್ ಮಗನ್ ಭವಿಷ್ಯದ ಬಗ್ಗೆ ಹೇಳಿ. ಅವನ್ ಜೀವನದಲ್ಲಿ ಮತ್ತೆ ಮೊದ್ಲಿನ ತರ ಸಂತೋಷವಾಗಿರ್ತಾನ? ನಾವ್ ಅನ್ಕೊಂಡಿದ್ದೆಲ್ಲ ನಡೆಯತ್ತಾ? ಚಿಂತೆ ಮಾಡಬೇಡ ತಾಯಿ. ದೈವಾನುಗ್ರಹ ನಿಮ್ಮ ಮೇಲಿರೋದ್ರಿಂದ ದೇವರ ಸನ್ನಿಧಿಲಿ ನೀವಿದ್ದೀರಾ. ನೀವು ನೋಡಿರೋ ಸಂಬಂಧ ಒಂದಾಗುತ್ತೆ ಅನ್ನೋದಿಕ್ಕೆ, ಅದು ಗಂಡ ಹೆಂಡತಿಯ ಅನುಬಂಧ ಅಂತ ಹೇಳೋದಿಕ್ಕೆ ಬೇಕಾಗಿರೋ ಸಾಕ್ಷಿಗಳೆಲ್ಲ ನಿಮ್ಮ ಕಣ್ಮುಂದೇನೆ ಗೋಚರಿಸ್ತಾ ಇದೆ. ಸಪ್ತಪದಿಯಿಂದ 7 ಜನ್ಮಗಳ ಅನುಬಂಧ ಅಂತ ಸೂಚನೆ ಮೂಲಕ ಹೇಳ್ತಾರೆ. ಹಣೆ ಮೇಲೆ ಸಿಂಧೂರ ಇಟ್ಟು ಕೈ ಹಿಡ್ಕೊಂಡು ಅವಳನ್ನು ತನ್ನ ಜೊತೆಯಲ್ಲಿ ಕರ್ಕೊಂಡು ಮುಂದೆ ಹೆಜ್ಜೆ ಇಡ್ತಾನೆ. ಎಲ್ಲ ಒಳ್ಳೇದಾಗತ್ತೆ. ದಶರಥ, ನೋಡು, ಇವರೇ ನಮ್ಮ ಸಮಸ್ಯೆಗೆ ಪರಿಹಾರ ಕೊಟ್ಟ ಹಾಗಾಯ್ತು. ದೇವಾಂಶ ಅಖಿಲ ಜೊತೆ 7 ಹೆಜ್ಜೆ ನಡಿಬೇಕು. ಅಖಿಲನ್ ಹಣೆಗೆ ಕುಂಕುಮ ಇಡಬೇಕು. ಇವೆರಡೂ ನಡೆದ್ರೆ ನಾವು ಯಾವ ಯೋಚನೆನೂ ಮಾಡದೆ ಅವರಿಬ್ರು ಮದುವೆ ಮಾಡ್ಬಿಡ್ಬೋದು. ಅವರಿಬ್ರು ಸಂತೋಷವಾಗಿರ್ತಾರೆ. ಹೌದು ಅತ್ತೆ. ಆದ್ರೆ ದೇವಂಶ್ ಏನ್ ಯೋಚನೆ ಮಾಡ್ತಾ ಇದ್ದಾನೋ, ಮನಸ್ಫೂರ್ತಿಯಾಗಿ ಮಾಡ್ತಾನೋ ಇಲ್ವೋ ಗೊತ್ತಿಲ್ಲ. ಸ್ವಾಮೀಜಿ ನಮ್ಗೆ ಒಳ್ಳೇದಾಗತ್ತೆ ಅಂತಾನೆ ಹೇಳಿದ್ರಲ್ಲ, ಅವ್ರು ಹೇಳಿದ್ದು ನಿಜ ಆಗ್ಲಿ ಅಂತ ಬೇಡ್ಕೊಳ್ಳೋಣ ಬನ್ನಿ. ಅದು ನಿಜ ಅಲ್ಲ. ಆಗೋ ಹಾಗೆ ನಾವ್ ಮಾಡ್ಬೇಕು. ನಡಿ. ಆ ದೇವ್ರ ಮೇಲೆ ನೀವು ಭಾರ ಹಾಕಿ, ಅವನು ಎಲ್ಲ ನೋಡ್ಕೋತಾನೆ. ಏನ್ ಯೋಚಿಸ್ತಿದ್ಯಾ ದೇವಾಂಶ್? ಇನ್ನೂ ರೆಡಿ ಆಗಿಲ್ವಾ ನೀನು? ಹೋಮಕ್ ಟೈಮ್ ಆಗ್ತಿದೆ. ನಮ್ಮ ಮದ್ವೆ ಯಾವ ವಿಘ್ನಾನೂ ಇಲ್ದೆ ನಡೀಲಿ ಅಂತ ಮನೆಯವರೆಲ್ಲ ಸೇರಿ ಹೋಮ ಇಟ್ಕೊಂಡಿದ್ದಾರೆ ದೇವಾಂಶ್.
ಆ ದೇವರ ಆಶೀರ್ವಾದ ಏನಾದರೂ ನಮ್ಮೇಲಿದ್ರೆ ಈ ಮದ್ವೆ ಖಂಡಿತ ನಡೆಯುತ್ತೆ ಅನ್ಕೊಂಡಿದ್ದಾರೆ. ಆದ್ರೆ ನಮಗ ಆಶೀರ್ವಾದ ಬೇಕಿರೋದು ನಿನ್ನಿಂದ ಅನ್ನೋದು ಅವ್ರಿಗೆ ಯಾರಿಗೂ ಗೊತ್ತಿಲ್ಲ. ಆದ್ರೆ ನಾನ್ ಬಂದಿದ್ ಮಾತ್ರ ನನ್ನ ವೈದೇಹಿ ಆದಷ್ಟು ಬೇಗ ಗುಣ ಆಗ್ಲಿ ಅಂತ ದೇವ್ರ ಹತ್ರ ಬೇಡ್ಕೊಳಕ್ಕೆ ಅನ್ನೋದು ನಿನಗೆ ಗೊತ್ತಿಲ್ಲ. ದೇವಾಂಶ್, ನಾನೊಂದು ಪ್ರಶ್ನೆ ಕೇಳ್ತೀನಿ, ಹೇಳ್ತೀಯಾ? ಯಾವ್ದ್ರ ಬಗ್ಗೆ? ಅದು ನನ್ನ ಭವಿಷ್ಯದ ಬಗ್ಗೆ. ಯಾಕೆ ಅಂದ್ರೆ ಅದೀಗ ನಿನ್ನ ಕೈಲಿದೆ. ಅದಕ್ಕೆ ಮನೇಲಿರೋ ದೊಡ್ಡೋರೆಲ್ಲ ನಿನ್ ಜೊತೆ ಮದ್ವೆ ಮಾಡ್ಸಕ್ ನೋಡ್ತಿದ್ದಾರೆ. ಆದ್ರೆ ನಮ್ಮ ಜೀವನ ಚೆನ್ನಾಗಿರ್ಬೇಕು ಅಂದ್ರೆ 3 ಗಂಟೆ ಹಾಕಿದ್ರೆ ಸರಿ ಹೋಗಲ್ಲ. ನಮ್ಮ ಮನ್ಸು ಕೂಡ ಒಂದಾಗ್ಬೇಕು. ಈಗ ನಿನ್ ಮನ್ಸಲ್ಲಿ ನನಗೆ ಜಾಗ ಕೊಡ್ತೀಯಾ? ಈ ದೇವಸ್ಥಾನದಲ್ಲಿ ಇವತ್ತು ನಮ್ಮ ಸಂಬಂಧ ಗಟ್ಟಿಯಾಗಿರತ್ತೆ ಅಂತ ಆ ದೇವ್ರ ಆಶೀರ್ವಾದ ಮಾಡಿದ್ರೆ ಆಗ್ಲಾದ್ರೂ ನಿನ್ ಮನ್ಸಲ್ಲಿ ನನಗೆ ಜಾಗ ಕೊಡ್ತೀಯಾ? ಮನ್ಸನ್ನೋದು ಇದ್ರೆ ಅಲ್ವಾ ಅದ್ರಲ್ಲಿ ನಿನಗೆ ಜಾಗ ಕೊಡೋಕೆ. ಅದು ಯಾವತ್ತಿದ್ರೂ ವೈದೇಹಿಗೆ ಮೀಸಲು. ವೈದೇಹಿ ಎಲ್ಲಿರ್ತಾಳೋ ಅಲ್ಲೇ ಇರುತ್ತೆ. ನೆನ್ಸ್ತಿದೆ, ಇಬ್ರು ಜೊತೆಯಾಗಿ ಕೂತ್ಕೊಂಡು ಹ್ಯಾಪಿಯಾಗಿ ಹೋಮ ಮಾಡ್ತಾರೆ ನೋಡು. ಇಲ್ಲಿ ಹೋಮ ನಡೀತಾ ಇರೋದು ಬೇರೆ ಕಾರಣಕ್ಕೆ, ನಾನು ಕೂತ್ಕೋತಾ ಇರೋದೇ ಬೇರೆ ಕಾರಣಕ್ಕೆ. ನನ್ನ ಬೇಡಿಕೆಗಳನ್ನ ಈಡೇರಿಸು ದೇವ್ರೆ. ಈಗ ಕೂತ್ಕೋಬಹುದು. ಸ್ವಲ್ಪ ತಡೀರಿ. ನೀವು ಕೂತ್ಕೊಳ್ಳೋ ಹಾಗಿಲ್ಲ. ಯಾಕೆ ಕೂತ್ಕೋಬಾರ್ದು ಪುರೋಹಿತ್ರೆ? ಹೋಮಕ್ಕೆ ಗಂಡ ಹೆಂಡತಿ ಮಾತ್ರ ಕೂತ್ಕೋಬೇಕಲ್ವೇನಮ್ಮ? ಅವರಿಬ್ರು ಗಂಡ ಹೆಂಡತಿ ಆಗೋರು ಪುರೋಹಿತ್ರೆ. ಆದ್ರೆ ಇನ್ನೂ ಆಗಿಲ್ವಲ್ಲ. ಅಂದ್ರೆ ನಾನು ಹೇಳ್ತಿರೋದು ಮದುವೆ ಆಗೋದಿಲ್ಲ ಅಂತಲ್ಲ. ನಾವು ಸಂಕಲ್ಪ ಮಾಡ್ಕೊಂಡ್ರು ಗಂಡು ತಾಳಿ ಕಟ್ಟಿದ್ಮೇಲೆ ಗಂಡ ಹೆಂಡತಿ ಆಗ್ತಾರೆ. ಶಾಸ್ತ್ರದ ಪ್ರಕಾರ ಗಂಡ ಹೆಂಡತಿ ಮಾತ್ರ ಇಂಥ ಹೋಮಕ್ಕೆ ಕೂತ್ಕೋಬೇಕು. ಆದ್ರೆ ಹೋಮ ನಡೆಸ್ತಾ ಇರೋದು ಅವ್ರಿಗೋಸ್ಕರ ಅಲ್ವಾ? ಅವ್ರ ಸಂಬಂಧ ಗಟ್ಟಿಯಾಗ್ಲಿ ಅಂತ. ಈಗಲೂ ಕೂಡ ಒಟ್ಟಿಗೆ ಮಾಡ್ಬೋದಮ್ಮ, ಆದ್ರೆ ಪಕ್ಕ ಪಕ್ಕ ಕೂತ್ಕೊಳ್ಳಂಗಿಲ್ಲ.
ಹೇಳಿದ್ದೆ ಅಲ್ವಾ, ನಂಗೆ ಯಾಕೋ ಇದು ಅಪಶಕುನ ಅಂತ ಅನಿಸ್ತಾ ಇದೆ ಊರ್ಮಿಳ. ಅದು ಅಪಶಕುನ ಅಲ್ಲ, ಆಚಾರ. ಅವರಿಬ್ಬರಿಗೂ ಹೋಗಕ್ ಮುಂಚೆ ಮದ್ವೆ ಮಾಡಿಸ್ಬೇಕು. ಮಾಡಿದ್ರು ಏನು ಪ್ರಾಬ್ಲಮ್ ಆಗಲ್ಲ ಅಂತ ನಂಬಿಸ್ಬೇಕು. ಅದೇ ಆಗುತ್ತೆ, ನೋಡ್ತಾ ಇರು. ಮಹಾದೇವ್ಯೈ ನಮಃ, ಆದಿದೇವ್ಯೈ ನಮಃ, ಪರಮಪುರುಷಾಯೈ ನಮಃ, ಪರಮಾತ್ಮಿಕಾಯೈ ನಮಃ. ಓಂ ಚತುರ್ವೇದ ಪಂಡಿತಾಂಗ್ರಿಗಾಯೈ ನಮಃ. ಓಂ ಹಿರಣ್ಯವನ್ನಾಂ ಹರಣೀಂ ಸುವರ್ಣರಜತಸ್ರಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಮಾವಹ ಕಾಮ ಆವಹ ಜಾತವೇದೋ ಲಕ್ಷ್ಮೀಮನಪಗಾಮಿನೀಂ ಯಸ್ಯಾಂ ಹಿರಣ್ಯಂ ವಿಂದೇ ಯಂಗಾಮಸ್ವಂ ಪುರುಷಾನಹಂ. ಈ ಹೋಮಕ್ಕೆ 108 ಸಲ ಸ್ವಾಹ ಅಂತ ಹೇಳ್ಬೇಕು. ಪ್ರತಿ ಸ್ವಾಹಕ್ಕೂ ನಿಮ್ ಕೈಯಿಂದ ಹೋಮಕ್ಕೆ ತುಪ್ಪ ಹಾಕ್ಬೇಕು. ಅರ್ಥ ಆಯ್ತಲ್ವೇನಪ್ಪ? ಆದ್ರೆ ಈ ಹೋಮ ಯಾಕೆ ಮಾಡ್ತೀವಿ ಅಂತ ನೀವು ಮನ್ಸಲ್ಲಿ ಸಂಕಲ್ಪ ಮಾಡ್ಕೊಳ್ಳಿ. ನಮ್ ಎಲ್ರ ಸಂಕಲ್ಪನೂ ಒಂದೇ ಪುರೋಹಿತ್ರೆ. ದೇವಾಂಶ್ ಅಖಿಲನ್ ಮದ್ವೆ ಯಾವ ಆತಂಕನೂ ಇಲ್ಲದೆ ಚೆನ್ನಾಗಿ ನಡೆಯೋ ಹಾಗೆ ಹೋಮ ಮಾಡಿಸಿ. ನಾವು ಅನ್ಕೊಂಡ್ರೆ ಸಾಲದು, ಹೋಮ ಮಾಡೋರು ಅನ್ಕೋಬೇಕು. ದೇವಾಂಶ್, ಪ್ರತಿಯೊಂದರಲ್ಲೂ ಒಂದಲ್ಲ ಒಂದು ಆತಂಕ ಬರ್ತಾನೆ ಇದೆ. ಈ ಮದುವೆ ಮಾತ್ರ ಚೆನ್ನಾಗಿ ನಡಿಬೇಕು. ಮನಸ್ಫೂರ್ತಿಯಾಗಿ ಬೇಡ್ಕೊಂಡು ನೀನು ಹೋಮ ಶುರು ಮಾಡು. ನಿಜವಾಗ್ಲೂ ನಮ್ಮ ಮದುವೆ ಆಗಲಿ ಅಂತ ಬೇಡ್ಕೋತಾನ, ಅಥವಾ ಇವನು ಸತ್ತು ವೈದೇಹಿ ವಾಪಸ್ ಬರಲಿ ಅಂತ ಬೇಡ್ಕೋತಾನ? ಬೇಡ್ಕೊಂಡ್ರು ಬೇಡ್ಕೋತಾನೆ, ಸತ್ತೋರು ಮತ್ತೆ ವಾಪಸ್ ಬರಲ್ಲ ಅನ್ನೋದನ್ನು ಮರ್ತಿದ್ದಾನೆ. ಆ ರೇಂಜಿಗೆ ವೈದೇಹಿ ಮೋಡಿ ಮಾಡಿದಾಳೆ. ಏನಪ್ಪ, ನೀನು ಮನ್ಸಲ್ಲಿ ಸಂಕಲ್ಪ ಮಾಡ್ಕೊ. ನನ್ನ ವೈದೇಹಿ ಬೇಗ ಹುಷಾರಾಗಿ ವಾಪಸ್ ಬರಬೇಕು. ವೈದೇಹಿನ್ ಬಿಟ್ರೆ ನನ್ನ ಪಕ್ಕ ಕೂತ್ಕೊಳ್ಳೋ ಅಧಿಕಾರ ಬೇರೆ ಯಾರಿಗೂ ಇಲ್ಲ. ಸಂಕಲ್ಪ ಮಾಡಿದ್ದಾಯ್ತಾ? ನೀನ್ ಭಕ್ತಿಯಿಂದ ಹೋಮ ಮಾಡಿದ್ರೆ ನಿನ್ನ ಮನಸ್ಸಿನ ಸಂಕಲ್ಪ ಈಡೇರುತ್ತೆ. ಆ ಭಗವಂತ ಖಂಡಿತ ನೆರವೇರಿಸ್ತಾನೆ. ತಾಯಿ, ನೀವು ಕೂಡ ನಿಷ್ಠೆಯಿಂದ ಸ್ವಾಹ ಹೇಳಿ. ಆಗ್ಲಿ ಪುರೋಹಿತ್ರ. ಮೃತ್ಯುಂಜಯ ಹೋಮಕ್ಕೆ ಮೃತ್ಯುವನ್ನು ತಪ್ಪಿಸುವಂತ ಶಕ್ತಿ ಇದೆ. ಮೃತ್ಯು ಭಯ ಇರೋರು ಈ ಹೋಮನ್ ಮಾಡಿದ್ರೆ ಪ್ರಾಣಾಪಾಯದಿಂದ ತಪ್ಪಿಸ್ಕೋಬಹುದು. ಒಂದು ವೇಳೆ ಮೃತ್ಯು ಭಯ ಇರೋರು ಇದರಲ್ಲಿ ಭಾಗವಹಿಸ್ಲಿಕ್ಕಾಗಿಲ್ಲ ಅಂದ್ರೆ ಅವ್ರ ಪರವಾಗಿ ಬೇರೆ ಯಾರಾದ್ರೂ ಈ ಹೋಮನ ನಡೆಸ್ಬೋದು. ಅಲ್ಲಿ ನನ್ನ ವೈದೇಹಿ ಪರಿಸ್ಥಿತಿ ಗಂಭೀರವಾಗಿದೆ ದೇವ್ರೆ. ಅವಳಿಗೋಸ್ಕರ ನಾನು ಈ ಹೋಮ ಮಾಡ್ತಾ ಇದ್ದೀನಿ. ಆದಷ್ಟು ಬೇಗ ಅವಳು ಹುಷಾರಾಗಿ ಮಾಡು. ನನ್ನ ಪ್ರಾಣಕ್ಕೆ ಪ್ರಾಣ ಆಗಿರೋ ವೈದೇಹಿ ಅಲ್ಲಿ ಪ್ರಾಣಕ್ಕೋಸ್ಕರ ಹೋರಾಡ್ತಾ ಇದ್ದಾಳೆ. ನನ್ನ ಬೇಡಿಕೆನ ಕೇಳಿಸ್ಕೊಂಡು ವೈದೇಹಿ ಪ್ರಾಣನ ಕಾಪಾಡು ದೇವ್ರೆ. ವೈದೇಹಿ, ನೀನು ಇಲ್ಲಿ? ಇಲ್ಲಲ್ದೆ ಹೋದ್ರೆ ಇನ್ನೆಲ್ಲಿರ್ತೀನಿ ಬಾವ? ನಾನಿರೋದು ನಿನ್ ಜೊತೆನೆ ಅಲ್ವಾ? ನನ್ಗೋಸ್ಕರನೇ ಅಲ್ವಾ ಬಾವ
ನೀನ್ ಪೂಜೆ ಮಾಡ್ತಿರೋದು? ಮತ್ತೆ ನಾನೇ ಇಲ್ದೆ ಹೋದ್ರೆ ಹೇಗೆ? ನನಗೆ ಗೊತ್ತು ವೈದೇಹಿ, ನೀನು ಯಾವಾಗಲೂ ನನ್ನ ಪಕ್ಕದಲ್ಲೇ ಇರ್ತೀಯ. ಆ ಜಾಗ ನಿಂದೇನೆ. ನನಗೆ ಗೊತ್ತು ಬಾವ, ನೀನದನ್ನ ಏನಾಯ್ತೋ ದೇವಾ? ಏನ್ ನೋಡ್ತಾ ಇದ್ಯಾ? ನಿನ್ನ ಗಮನ ಹೋಮದ ಕಡೆ ಇರ್ಲಿ. ನೋಡಪ್ಪ, ಇದು ಹೋಮದ ಕೊನೆ ಹಂತ. ಪೂರ್ಣಾಹುತಿ ಹಾಕಬೇಕು, ನಿಂತ್ಕೋ. ಹೋಮ ಪೂರ್ತಿ ಆಯ್ತು. ಈಗ ಪೂರ್ಣಾಹುತಿ ಹಾಕಬೇಕು. ಸ್ವಾಮಿ, ಎಲ್ಲರ ಸಂಕಲ್ಪ ನೆರವೇರ್ಲಿ ಅಂತ ಈ ಪೂರ್ಣಾಹುತಿಗೆ ನಮಸ್ಕಾರ ಮಾಡಿ. ಅವನ ಸಂಕಲ್ಪನೇ ನಮ್ಮೆಲ್ಲರ ಸಂಕಲ್ಪ ಪುರೋಹಿತರೆ. ಅವನ್ ಮುಟ್ಟಿದ್ರೆ ನಾವು ಮುಟ್ಟಿದ ಹಾಗೇನೆ. ಏನಪ್ಪ, ಇದನ್ನು ತಗೋ. ದೇವಾಂಶ್, ಓಂ ಅದೈತಂ ವಿಷ್ಣವೇ ಶರಣರ್ವತಿ ಯಜ್ಞೋ ವೈ ವಿಷ್ಣುಃ ಯಜ್ಞ ಏವಾಂತಃ ಪ್ರತಿಷ್ಠತಿ. ಬಾವಾ, ಲಕ್ಷ್ಮೀ ಪ್ರಚೋದಯಾತ್ ಮಹಾದೇವ್ಯೈ ಚ ವಿದ್ಮಹೇ ವಿಷ್ಣುಪತ್ನೇ ಚ ಧೀಮಹಿ. ಏನು ಆಗಲ್ಲ. ಇಲ್ಲಿ ಕೇಳಮ್ಮ. ಬಾವಾ ಇಲ್ಲಿದ್ದಾರೆ. ಟೆನ್ಷನ್ ಮಾಡ್ಕೋಬೇಡ, ಏನು ಆಗಲ್ಲ. ವೈದೇಹಿ, ನಾನು ಹೇಳೋದು ಕೇಳು. ಇದೆಲ್ಲ ಏನು? ನೀವ್ಯಾಕೆ ಇಲ್ಲಿದ್ದೀರಾ? ಅಷ್ಟಕ್ಕೂ ಇವರೆಲ್ಲ ಯಾರು? ಬಾವಾ ಎಲ್ಲಿ? ವೈದೇಹಿ, ಕೂಲ್ ಡೌನ್. ತಾಯಿ, ಆವೇಶ ಪಡಬೇಡ. ನೀನ್ ಸ್ವಲ್ಪ ತಾಳ್ಮೆಯಿಂದ ಇರು. ಹೇಗ್ ತಾಳ್ಮೆಯಿಂದ ಇರಕ್ಕಾಗುತ್ತೆ? ಅಲ್ಲಿ ನನ್ ಗಂಡಗೆ ನಿಶ್ಚಿತಾರ್ಥ ಆಗೋಗಿರುತ್ತೆ. ನಾನು ಹೋಗ್ಬೇಕು. ವೈದೇಹಿ, ಅಯ್ಯೋ, ಇರು ವೈದೇಹಿ, ಆವೇಶ ಪಡಬೇಡ. ನಾನು ಹೇಳೋದನ್ನ ಕೇಳು, ನಾನು ಹೇಳೋದನ್ನ ಕೇಳು. ಇರು, ನನ್ನ ಮಾತು ಸ್ವಲ್ಪ ಕೇಳು. ಲಕ್ಷ್ಮೀ ಪ್ರಚೋದಯಾತ್ ಮಹಾದೇವ್ಯೈ ಚ ವಿದ್ಮಹೇ ವಿಷ್ಣುಪತ್ನೇ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್.
योपां पुष्पं वेद पुष्पवान् प्रजावान् पशुमान् भवति चन्द्रमा वा अपां पुष्पो पुष्पवान् प्रजावान् पशुमान् भवति एवं वेद ಈಗ ತಾನೇ ಪ್ರಜ್ಞೆ ಬಂದಿದೆ, ನೀನ್ ಸ್ವಲ್ಪ ಸುಧಾರಿಸ್ಕೋಬೇಕಮ್ಮ. ನನಗೇನು ಆಗಿಲ್ಲ, ನಾನು ಚೆನ್ನಾಗೇ ಇದ್ದೀನಿ. ನೋಡು ಮಹೇಂದ್ರ, ನಾನು ನಮ್ಮ ಮನೆಗೆ ಹೋಗ್ಬೇಕು, ನನ್ನ ಭಾವನ್ನ ನೋಡ್ಬೇಕು. ವೈದೇಹಿ, ನನ್ನ ಮಾತು ಕೇಳಿ. ಇವಾಗ ಇಷ್ಟೊತ್ತವರೆಗೂ ದೇವ ಇಲ್ಲೇ ಇದ್ದ, ಇಲ್ಲೇ ಇದ್ದು ಇಡೀ ರಾತ್ರಿ ನಿನ್ನ ನೋಡ್ಕೋತಿದ್ದ.